ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಹನಿ ಬೀಳಲಿಕ್ಕೆ ಶುರುವಾಗ್ಬಿಟ್ಟಿದೆ. ಇವಾಗ ಒಂಚೂರು ಕಡಿಮೆ ಆಗಿದೆ. ಇನ್ನು ಕೆಲವೊಂದೆರಡು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದಾರೆ, ಅದು ಕೂಡ ನಿನ್ನೆ ಡೆಲಿವರಿ ಆಗಿತ್ತು. ಇನ್ನು ನಾನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಏನಂದರೆ ಬಟ್ಟೆ ಒಣಗಾಕ್ಲಿಕ್ಕೆ ಇದೊಂದು ಸ್ಟ್ಯಾಂಡ್ ಬೇಕಿತ್ತು. ಈಗ ಹನಿ ಬೀಳಲಿಕ್ಕೆ ಶುರುವಾಗಿರೋದ್ರಿಂದ ಎಷ್ಟು ತೊಂದರೆ ಆಗ್ತದೆ ಅಂದರೆ ಬಟ್ಟೆ ಒಣಗಿಸ್ಲಿಕ್ಕೆ ಆಗ್ತಾ ಇಲ್ಲ. 2 ದಿನದ ಬಟ್ಟೆ ಎಲ್ಲ ಹಂಗೆ ಟಬ್ಬಲ್ಲಿ ತುಂಬಿಟ್ಬಿಟ್ಟಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಿ. ಅದಕ್ಕೆ ಅವರು ಅದನ್ನು ನೋಡ್ಲಿಕ್ಕೆ ಆಗ್ದೇನೆ ಇದೊಂದು ಸ್ಟ್ಯಾಂಡ್ನ ತರಿಸ್ಕೊಂಡಿದ್ದಾರೆ. ಇದೇನ್ರ ತಪ್ಪು? ಎಸ್ ಸ್ಟೇನ್ಲೆಸ್ ಸ್ಟೀಲ್. ಮಾಮೂಲಿ ಅಡುಗೆ ಮನೆಯಲ್ಲಿ ಇಡಲ್ವೇನಮ್ಮ ಸ್ಟ್ಯಾಂಡು, ಆ ಥರ ಸ್ಟೀಲಿಂದ ಇದು ಉಕ್ಕಿ ಹಿಡಿಯಲ್ಲ, ಹಂಗಾಗಿ ನೀರಿಗೆ ಏನೂ ಆಗಲ್ಲ ಅಂತ ಈ ಥರದ್ದು ಬುಕ್ ಮಾಡಿ. ವೆಯ್ಟ್ಲೆಸ್ ಏನೋಪ್ಪ, ಸದ್ಯ ನಂಗೆ ಬಟ್ಟೆ ಒಗಿಲಿಕ್ಕೆ ಅನುಕೂಲ ಆಯಿತು ಅಷ್ಟೇ. ಇದ್ರ ಜೊತೆ ಒಂದು ಒಣಗಾಕಕ್ಕೆ ಏನು ಒಣಗಾಕಕ್ಕೆ ಒಗ್ಯಾಕಲ್ಲ, ಅಲ್ಲಲ್ಲ ಒಗ್ಯಾಕ ವಾಷಿಂಗ್ ಮಿಷಿನ್, ಒಣಗಾಕ್ಲಿಕ್ಕೆ ಸ್ಟ್ಯಾಂಡ್. ಮೊದಲೆಲ್ಲ ಏನು ಅಷ್ಟೇ ಕಷ್ಟ ಅನಿಸ್ತಿರ್ಲಿಲ್ಲ. ಮೇಲೆ ಆಗ್ತಿದ್ದೆ ಇಲ್ಲ ಕೆಳಗಡೆ ಆಗ್ತಿದ್ದೆ. ಇವಾಗ ಹನಿ ಬೀಳುತ್ತಲ್ವಾ, ಪದೇ ಪದೇ ಹೋಗ್ಬೇಕು, ಮತ್ತೆ ಎತ್ಕೊಂಡು ಬರಬೇಕು, ಸಾಕಾಗಿ ಹೋಗ್ಬಿಡುತ್ತೆ. ಅದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಅದಕ್ಕೆ ಇದನ್ನ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಇದೆಷ್ಟು? ಇದು 1400 ರೂಪಾಯಿನ ಕಡಿಮೆ. ಅಂದರೆ ನಮ್ಮ ಪ್ಯಾಸೇಜ್ಗೆ ಕರೆಕ್ಟಾಗಿ ಸೈಜ್ ನೋಡ್ಕೊಂಡು ಬುಕ್ ಮಾಡಿದ್ದೀನಿ. ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 2 ವರ್ಷನಾದರೂ ಬಾಳಿಕೆ ಬಂದರೆ ಸಾಕು. ಬರುತ್ತೆ. ಇನ್ನಿದೊಂದು ಪಿಲ್ಲೋನ ತರಿಸಿದ್ದಾರೆ, ಮೆಟರ್ನಿಟಿ ಪಿಲ್ಲೋ. ಇದು ನಮ್ಗೆ ಅವಶ್ಯಕತೆನೇ ಇರಲಿಲ್ಲ. ನಾನು ಅವ್ರಿಗೆ ಬೇಡ ಬೇಡ ಅಂತ ಇಷ್ಟು ದಿನ ಹೇಳಿ ಸಾಕಾಗಿ ಇವತ್ತು ಗೊತ್ತಿಲ್ದಂಗೆ ಆರ್ಡರ್ ಮಾಡಿ ತರಿಸ್ಬಿಟ್ಟಿರೋದು. ಒದ್ದಾಡ್ತೀಯಲ್ಲ ಪಾಪ, ಆ ಕಡೆ ಈ ಕಡೆ ಒದ್ದಾಡ್ಬಿಡ್ತೀಯ, ಗೊತ್ತಾಗಲ್ಲ ನಿದ್ದೆಗನಲ್ಲಿ. ಇದಾದರೆ ಅಡ್ಡ ಇರುತ್ತೆ ಅಂತ. ನಾನು ಸದ್ಯಕ್ಕೇನು ಬೇಡ, ನನಗೇನು ಬ್ಯಾಕ್ ಪೇನ್ ಇಲ್ಲ, ಏನಿಲ್ಲ, ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ. ಇವ್ರು ಬರೋಕ್ಕಿಂತ ಮುಂಚೆನೇ ಎಲ್ಲ ಇದ್ಬಿಡ್ಬೇಕು, ಬಂದ್ಮೇಲೆ ನೋಡ್ಕೊಳ್ಳೋದು ಅಂತ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ವೇಟ್ ಇಲ್ವಾ? ಅದನ್ನು ಇಲ್ಲ, ಒಂದು ಸ್ವಲ್ಪ ಒಂಚೂರು ವೇಟ್ ಐತೆ. ನಿನಗೆ ಶಕ್ತಿ ಜಾಸ್ತಿ ಬಂದ್ಬಿಡೈತೆ, ಡಬಲ್ ಪವರು. ಇಬ್ಬಿಬ್ರೆ ಪವರ್ ಅಂದ್ರೆ ಅಷ್ಟೊಂದು ವೇಟ್ ಇಲ್ಲ. ಇದು ದೊಡ್ಡದಾ? ನೋಡು, ಓಪನ್ ಮಾಡಿ ನೋಡು. ಬೆಳಗ್ಗೆನೆ ಏನೇನು ಬಂದಿದೆ ಎಲ್ಲಾನು ಓಪನ್ ಮಾಡಿ ನೋಡೋದು. ಏನಾದರೂ ಆರ್ಡರ್ ಮಾಡಿಬಿಟ್ರೆ ಏನು ಗೊತ್ತಾ, ಸಮಾಧಾನನೇ ಇರಲ್ಲ ಅದು ನೋಡೋವರೆಗೂ. ಫಸ್ಟ್ ನೋಡ್ಬಿಡ್ಬೇಕು ಕ್ವಾಲಿಟಿ ಹೆಂಗಿದೆ ಏನು ಅಂತ. ಅದಲ್ಲದೆ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ. ಇನ್ನು ಆ ಕವರ್ ತೆಗಿಬೇಕು, ಅವಾಗ ಅದು ದೊಡ್ಡದಾಗದು. ಹೌದಾ? ಸೌಂಡ್ ಬರ್ತದೆ. ಯಪ್ಪ, ನರಸಿಂಹ ಆಗ್ಬಿಟ್ಟಿದ್ಯಾ. ನಾನು ಓಪನ್ ಮಾಡೋ ಖುಷಿ ಸಿಸರ್ ಆದ್ರೆ ಪಿಂಕ್ ಕಲರ್ ತಗೋಬೇಕಿತ್ತು. ಪಿಂಕ್ ಕಲರ್ ಈಗ ಕಾಲು ಗಲೀಜಾಗಿರುತ್ತೆ, ಹಂಗೆ ಹೋಗಿ ಅದ್ರ ಮೇಲೆ ಕಾಲಿಕ್ಕಿದ್ರೆ ಹೋಯ್ತು. ಹಂಗ ಗಲೀಜಾಗಬಾರ್ದು. ಹಾಂ, ಇನ್ನೆಷ್ಟು ಉದ್ದ ಇದೆಯಾ ನೀನು? ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗೆ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಏನು ಗೊತ್ತಾ, ಡೆಲಿವರಿ ಎಲ್ಲ ಆದ್ಮೇಲೆ ಇದೆಲ್ಲ ಯೂಸ್ ಆಗಲ್ಲ ಅಂತ. ಪಾಪಗಾಗುತ್ತೆ. ಪಾಪನ ಮಲಗಿಸ್ಬೋದು. ಒಂದು 2-3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಮುಂದಾಲೋಚನೆ ಮಾಡಿ ತಗೊಂಡಿದ್ದಾರೆ. ಅದಕ್ಕೆ ಹಿಂಗೆ ರೌಂಡ್ ಇರೋದೇ ತಗೊಂಡೆ. ಬರೀ ಅರ್ಧ ಐತೆ ಇದರಲ್ಲಿ, ಅದು ಐತೆ, ಮತ್ತು ಈ ಥರ ರೌಂಡದು ಐತೆ, ಯು ಶೇಪ್ ಐತೆ, ಎಲ್ ಶೇಪ್ ಐತೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಫ್ಲಿಪ್ಕಾರ್ಟ್ ಅಲ್ಲ, ಅಮೆಝಾನ್ ಅಲ್ಲ, ಎಲ್ಲ ಕಡೆ ಸಿಗ್ತದೆ. ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ. ಕ್ವಾಲಿಟಿ ಚೆನ್ನಾಗಿದೆ. ಎತ್ತಿಟ್ಬಿಟ್ಟು ಬಟ್ಟೆ ಒಣಾಕ್ಬೇಕು ಫಸ್ಟು, ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅಪ್ಪು ಹೇಳ್ದಾಗೆ ಪ್ಯಾಸೇಜ್ಗೆ ಸರಿ ಹೋಗೋ ಥರನೇ ತರಿಸ್ಕೊಂಡಿದ್ರು. ನೀಟಾಗಿ ಅದಲ್ಲಿ ಕೂರ್ತಾ ಇತ್ತು. ಸ್ವಲ್ಪ ಜಾಗ ಚಿಕ್ಕದಲ್ವ, ದೊಡ್ಡದು ತಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇನ್ನು ಬಟ್ಟೆನೆಲ್ಲ ಇವಾಗ ಹಾಕ್ತಾಯಿದ್ದೀನಿ. ನನಗೆ ಅದು ಸ್ವಲ್ಪ ಭಾರ ಇರಲಿಲ್ಲ ಅಂತ ಅನ್ನಿಸ್ತಲ್ಲ, ಹಾಗಾಗಿ ಎಲ್ಲಿ ಗಾಳಿಗೆ ಬಿದ್ದೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದೆ. ಇದೇನಿದು ಹಿಂಗಾಗ್ಬಿಟ್ಟಿದೆ ನೋಡು, ಕಪ್ಪಗಾಗೋಗಿದೆ ಎಲ್ಲ ಕಾಳುನು.
ಬಿಸಿಲು ಬಂದಿಲ್ಲವಲ್ಲಮ್ಮ, ಅಯ್ಯೋ ಬಿಸಿಲಾಗಿದ್ರೆ ಒಣಗಿರೋದು. ಈ ಫ್ರಿಜ್ಜಲ್ಲಿ ಇಟ್ಟಿದ್ದ ಹಂಗೆ ಇಟ್ಟು ನೋಡೋಣ, ಇದು ಬಿಸಿಲು ಬಂದಾಗ ಒಣಗಲಿ. 2 kg ಕಾಳು ನಾನು ಈ ಥರ ಅವರೆಕಾಳನ್ನ ಚಿಲ್ಕಿಸ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊತೀನಿ. ಯಾವಾಗಲೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ. ಎಷ್ಟು ಇವಾಗ ಏನು ಮಾಡೋದು, ದಿನ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂಥರ ಆಗ್ಬಿಟ್ಟೈತೆ, ಒಣಗಿಲ್ಲ ಅದು. ಹಂಗೆ ಇಡು, ಫ್ರೈ ಮಾಡ್ಕೊಂಡು ತಿಂದ್ರಾಯ್ತು. ಇವಾಗ ಅಷ್ಟೊಂದು ಕಾಳು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಇನ್ನು ಯಾವಾಗಲೂ ಹನಿ ಬೀಳ್ತಿರುತ್ತಾ, ಒಣಗ್ಲಿಕ್ಕೆ ಆಗೋದೇ ಇಲ್ಲ. ನಾನು ಏನಕ್ಕಾದ್ರೂ ಸುಮ್ಮನೆ ತರಿಸಿ ಹಾಳು ಮಾಡೋದು ಅಂತ ಅನ್ನಿಸ್ತು. ಇನ್ನು ಇವಾಗ ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ತಿಂಡಿ ಮಾಡ್ತಾಯಿದ್ದೀನಿ. ಯಾವಾಗ್ಲೂ ಫ್ರೈಡ್ ರೈಸ್, ಎಗ್ ರೈಸ್ ಇದೆಲ್ಲ ಮಾಡ್ತಾ ಇರ್ತೀವಲ್ವ, ಈ ಸಲ ಸ್ವಲ್ಪ ನಾನು ಬೇರೆ ಥರ ಮಾಡೋಣ ಅಂತ ಮೆಕ್ಸಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಎಗ್ಗೆಲ್ಲ ಹಾಕಿ ಒಂಚೂರು ಡಿಫ್ರೆಂಟಾಗಿ ಮಾಡ್ತಾ ಇರೋವಂಥದ್ದು. ಟೇಸ್ಟ್ ನಿಜ ಚೆನ್ನಾಗಿ ಬಂದಿತ್ತಂತೆ, ಅಪ್ಪಗೂ ಕೂಡ ಇಷ್ಟ ಆಯಿತು. ಅವ್ರಿಗೆ ಸ್ವೀಟ್ ಇರೋದೆಲ್ಲ ಅಷ್ಟಿಷ್ಟ ಆಗಲ್ಲ, ಬಟ್ ಇವತ್ತು ತುಂಬ ಇಷ್ಟಪಟ್ಟರು, ತಿಂದರು. ರೆಸಿಪಿನೂ ಕೂಡ ನೀವು ನೋಡಿ, ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಇಲ್ಲಾಂದರೆ ಸಂಡೇ ಯಾವಾಗಾದರೂ ಮಾಡ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕ್ಯಾರೆಟ್, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ ಈ ಥರದೆಲ್ಲ ತರಕಾರಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಫ್ರೈಡ್ ರೈಸ್ಗೆಲ್ಲ ಒಂಚೂರು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಟೊಮೊಟೊ ಒಂದು 2 ರಿಂದ 3 ಬೇಕಾಗುತ್ತೆ, ಅದನ್ನು ಕೂಡ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡು, ಇವಾಗ ಒಂದು ಚಾಪರ್ಗೆ ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಅಂದರೆ 1 ಸ್ಪೂನ್ ಕ್ಯಾಪ್ಸಿಕಮ್ ಮತ್ತು 1 ಸ್ಪೂನ್ ಬೆಲ್ ಪೆಪ್ಪರ್, ಇದ್ರ ಜೊತೆಗೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೊಟೊ ಇಷ್ಟನ್ನು ಕೂಡ ಹಾಕಿಬಿಟ್ಟು ನುಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಭಾಗ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಆಗೋವಷ್ಟು ಟೊಮೊಟೊ ಕೆಚಪ್ನ ಸೇರಿಸ್ಬೇಕಾಗತ್ತೆ. ಇದನ್ನು ನಾನು ಮನೇಲೇ ಮಾಡ್ಕೊಂಡಿರುವಂಥದ್ದು, ಈಚೆ ಕಡೆಯಿಂದ ತಂದು ಬಳಸ್ಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ಆ ಕೆಚಪ್ ಹಾಕಿದ್ದಾದಮೇಲೆ ಮತ್ತೆ ಇನ್ನೊಂದ್ಸಲ ನಾವು ಚಾಪ್ ಮಾಡ್ಕೊಳ್ಬೇಕು. ಆವಾಗ ಅದು ನೀರೆಲ್ಲ ಬಿಟ್ಕೊಂಡು ಈ ಥರ ಆಗುತ್ತೆ. ಒಟ್ನಲ್ಲಿ ಫುಲ್ಲು ಒಂದು 80 ಭಾಗದಷ್ಟು ನಾವು ಚಾಪ್ ಮಾಡ್ಕೊಬೇಕಾಗತ್ತೆ. ಈ ಮೆಕ್ಸಿಕನ್ ರೈಸ್ಗೆ ಇದೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದನ್ನ ಹಾಕಿ ಮಾಡೋದ್ರಿಂದನೇ ತುಂಬ ಟೇಸ್ಟಿಯಾಗಿ ಬರೋದು. ಹಾಗಾಗಿ ನಾನು ಅದನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಮೊಟ್ಟೆಗಳನ್ನ ಹೊಡೆದಾಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಒಂದೊಂದು ಮೊಟ್ಟೆ ಹಾಳಾಗಿಬಿಟ್ಟಿರುತ್ತೆ, ಡೈರೆಕ್ಟಾಗಿ ನಾವು ಆ ಪ್ಯಾನ್ಗೆ ಹಾಕ್ಬಿಟ್ರೆ ಸುಮ್ಮನೆ ಬೇರೆ ಮೊಟ್ಟೆನೂ ಕೂಡ ಹಾಳಾಗುತ್ತೆ. ಅಂದರೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿಬಿಡುತ್ತಲ್ವ, ಅವಾಗೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಸಪ್ರೇಟ್ ಒಂದು ಬೌಲ್ಗೆ ಹಾಕಿ ನೋಡಿಕೊಂಡು ಅದಾದಮೇಲೆ ಬಳಸ್ಕೊಳ್ತೀನಿ. ಇನ್ನು ಮಾಮೂಲಿಯಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮೊಟ್ಟೆ, ಪೆಪ್ಪರು, ಸಾಲ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಗ್ ಬುರ್ಜಿ ಥರ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಪಾತ್ರೆಯಲ್ಲೇ ಮಾಡಿದ್ರೆ ಒಂದು ಸ್ವಲ್ಪ ಸ್ಮೆಲ್ ಬರೋ ಥರ ಅನಿಸುತ್ತೆ ಅಂದ್ಬಿಟ್ಟು ಆ ಪಾತ್ರೆ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ನಾನು ಇವಾಗ ಮತ್ತೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಒಂದು 5 ರಿಂದ 6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇನ್ನು 1 ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟು ಅದನ್ನು 1 ನಿಮಿಷ ಹುರ್ಕೊಳ್ತಿದ್ದೀನಿ ಅಷ್ಟೇ, ಜಾಸ್ತಿ ಹೊತ್ತು ಹುರಿಯೋ ಅಗತ್ಯ ಇಲ್ಲ. ಇನ್ನು ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋವಷ್ಟು ಬೀನ್ಸ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟು ಬೀನ್ಸು ಸ್ವಲ್ಪ ಕ್ರಂಚಿ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತೀರಾ ಸಾಫ್ಟಾಗಿ ಮಾಡ್ಕೊಂಡ್ಬಿಟ್ರು ಕೂಡ ಅಷ್ಟು ಚೆನ್ನಾಗಿರಲ್ಲ ಈ ಫ್ರೈಡ್ ರೈಸ್ಗಳಿಗೆ. ಈ ಥರ ಮೆಕ್ಸಿಕನ್ ರೈಸ್ಗಿದೆಲ್ಲ ಒಂಚೂರು ಕ್ರಂಚಿಯಾಗಿದ್ರೇ ತರಕಾರಿ ತಿನ್ಲಿಕ್ಕೆ ಚೆನ್ನಾಗಿರೋದು. ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಬೆಂದಿರೋ ಕಾರ್ನ ಸೇರಿಸ್ತಾ ಇದ್ದೀನಿ. ನೀರಲ್ಲಿ ನಾನು ಬೇಯಿಸಿ ನೀರನ್ನ ತೆಗೆದಿಟ್ಕೊಂಡಿದ್ದೆ. ಹಾಗೆ ಇದು ಬಂದು ರಾಜ್ಮನೂ ಕೂಡ ಒಂದು 3 ವಿಷಲ್ ತೆಗೆಸಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರಾಜ್ಮಾ ನಿಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಬೆಲ್ ಪೆಪ್ಪರ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಬರುತ್ತಲ್ಲ, ಅದಿದ್ರೆ ಅದನ್ನು ಹಾಕೊಳ್ಳಿ, ನಮ್ಮ ಮನೆ ಇರಲಿಲ್ಲ ಹಾಗಾಗಿ ಇದೆರಡು ಮಾತ್ರ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು 30 ರಿಂದ 40 ಸೆಕೆಂಡ್ ಮತ್ತೆ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾನು ಆಗಲೇ ಟೊಮೊಟೊನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ನುಣ್ಣಗೆ ಚಾಪ್ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷನಾದರೂ ಸರಿ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಆ ಟೊಮೊಟೊದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಈ ಸಮಯದಲ್ಲಿ ಒಂಚೂರು ಉಪ್ಪು ಕೂಡ ಸೇರಿಸ್ಕೊಂಡು ನಾವು ಬೇಯಿಸ್ಕೊಳ್ಬೋದು. ನಾನು ಕೂಡ ಸಾಲ್ಟ್ ಹಾಕಿ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡೆ. ಅದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಳುತ್ತೆ, ಒಂಚೂರು ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತಲ್ವ, ಆವಾಗ ಅದು ರೆಡಿಯಾಗಿದೆ ಅಂತ. ಇವಾಗ ನಾನು ಇದಕ್ಕೆ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬಾಸುಮತಿ ರೈಸ್ನ ಸೇರಿಸ್ಕೊಳ್ಬೇಕು. ಅದನ್ನ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರೋದು. ಮಾಮೂಲಿ ರೈಸಲ್ಲಿ ಅಷ್ಟೊಂದು ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು 1 ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಕುಕ್ಕರ್ಗೆ ಹಾಕ್ಬಿಟ್ಟೆ ಇವತ್ತು ನಾನು. ಅದ್ರ ಮೇಲೆ ನಾನಿವಾಗ 1 ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್ ಹಾಕೊಂಡ್ರು ಕೂಡ
ನಡೆಯುತ್ತೆ. ಇನ್ನು ಇದ್ರ ಜೊತೆಗೆ ಆರಿಗೆನೋ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆರಿಗೆನೋ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಚೈನೀಸ್ ಡಿಶ್ ಥರ ಇರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೋ ನೋಡಿ ಎಗ್, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಮಿಕ್ಸ್ ಮಾಡ್ತಿರುವಾಗಲೇ ನಿಮಗೊಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಇವಾಗ ಕೊನೆಯಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪನ್ನೀರನ್ನ ತುರಿದ್ಬಿಟ್ಟು ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನನಗೆ ಪನ್ನೀರ್ ತುಂಬ ಇಷ್ಟ, ಹಾಗಾಗಿ ನಾನು ಬಳಸ್ಕೊಳ್ತಾ ಇರ್ತೀನಿ ಅಷ್ಟೇ. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡ್ತಿದ್ದೀರಲ್ವ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಂತ. ಮಕ್ಳಿಗೆ ಮಾತ್ರ ನಿಜ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಟೊಮೊಟೊ ಕೆಚಪ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಖಾರ ಖಾರ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಹಾಗಾಗಿ ಇಷ್ಟಪಡ್ತಾರೆ. ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೀನಿ, ಅಪ್ಪುಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಇನ್ನಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿನೇ ಆಗೋಗ್ಬಿಡುತ್ತೆ. ಕ್ವಿಕ್ಕಾಗಿ ಆಗೋಯ್ತು ನೋಡಿದ್ರೆ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಲಂಚಿಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಇನ್ನು ಅಪ್ಪುಗೆ ಹಾಕ್ಕೊಡ್ತಾ ಇದ್ದೀನಿ. ಅವ್ರ ಹತ್ರ ಟೇಸ್ಟ್ ಕೇಳೋಣ, ಹೆಂಗೆ ಬಂದಿದೆ ಅಂತ ನೋಡೋಣ ಅಂತ ಹೇಳಿ. ಹಾಗೆ ಇವತ್ತು ನಾನ್ ವೆಜ್ ಏನು ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ಒಂಚೂರು ಎಗ್ಗೆಲ್ಲನೂ ಸೈಡಲ್ಲೆಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿ ಕೊಡ್ತಿದ್ದೀನಿ. ನೋಡಿದ ತಕ್ಷಣ ತಿನ್ಕೊಂಡು ಬಿಡಬೇಕು ಅವರು ಅಂತ, ಯಾಕಂದರೆ ಅವ್ರಿಗೆ ಕಾರ್ನೆಲ್ಲ ಅಷ್ಟಿಷ್ಟ ಆಗಲ್ಲ. ಅಯ್ಯೋ ಇದೇನಮ್ಮ ಸ್ವೀಟೆಲ್ಲ ಹಾಕ್ಬಿಟ್ಟಿದ್ಯಾ ಅಂತಾರೆ. ಅದಕ್ಕೆ ನಾನು ಈ ಥರ ಒಂಚೂರು ನೋಡಿದ ತಕ್ಷಣ ತಿನ್ನೋ ಥರ ಮಾಡಿಕೊಡ್ತಾ ಇದ್ದೀನಿ. ಮೊಟ್ಟೆಗಳನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸುತ್ತ ಇಟ್ಬಿಟ್ಟು ಅದ್ರ ಮೇಲೆ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ, ಹಾಗೆ ಸೌತೆಕಾಯಿನೂ ಕೂಡ ಇಟ್ಕೊಟ್ಟೆ. ಸೌತೆಕಾಯಿ ಜೊತೆಗೆ ಒಂದು ಈರುಳ್ಳಿ ಕೂಡ ಇಟ್ರೂ ನಡೆಯುತ್ತೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎಲ್ಲ ಡಿಸೈನ್ ಮಾಡ್ಬಿಟ್ಟಿದ್ಯಾ. ನಾನ್ ವೆಜ್ ಇಲ್ಲ ಅಲ್ವಾ ಇವತ್ತು? ಇದೆಲ್ಲ ನಾನ್ ವೆಜ್ ಅಂದರೆ ಚಿಕನ್ನು. ಸಂಡೇ ನಮ್ಮನೆ ಚಿಕನ್ ಇಲ್ಲ ಅಂತ ಇದನ್ನ ಸ್ವಲ್ಪ ನೀಟಾಗಿ ಹಂಗೆ ಹಿಂಗೆ ಮಾಡಿ ಕೊಡೋದು. ಚೆನ್ನಾಗೈತೆ, ನೋಡಕ್ಕೆ ಚೆನ್ನಾಗೈತೆ. ಈಗ ತಿನ್ಬಿಟ್ಟು ಹೇಳ್ತೀನಿ. ಬಿಸಿ ಬಿಸಿ ಇದೆ, ಬಿಸಿನೇ ತಿನ್ಬೇಕು. ಪನ್ನೀರ್ ಹೋಗ್ಬಿಡ್ತು ಈಸಿಯಾಗಿ ಇವತ್ತು. ಒಂದು ಸ್ವಲ್ಪನೇ ಹಾಕಿರೋದು. ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ. ಚೆನ್ನಾಗಿದೆಯಾ? ಮೆಕ್ಸಿಕನ್ ಎಗ್ ಫ್ರೈಡ್ ರೈಸ್. ಅದೇ ಅನ್ಕಂಡೆ. ಏನೋ ಬೇರೆ ಟೇಸ್ಟ್ ಬರ್ತಾ ಇದೆ ಅಲ್ಲ ಅಂತನಾ. ಟೊಮೊಟೊ ಕೆಚಪ್ ಎಲ್ಲ ಹಾಕಿ ಮಾಡಿದ್ದೀನಲ್ಲ, ಒಂಚೂರು ಅದೊಂದು ಸ್ವಲ್ಪ ಹುಳಿ ಹುಳಿ ಇರ್ಬೋದು. ಹುಳಿ ಥರ ಇದೆಯಾ? ಲೈಟ್ ಆಗಿ ಟೇಸ್ಟ್ ಐತೆ. ಅದು ಬರೋದೇ ಹಂಗೆ, ಈ ರೋಲಲ್ಲಿ ಈ ಥರ ಮಾಡ್ಕೊಡ್ತಾರೆ ನೋಡಿ. ಹಾಂ, ಇಷ್ಟ ಆಯ್ತಾ? ಚೆನ್ನಾಯ್ತು. ಅವರಿಗೆ ಕಾರ್ನೆಲ್ಲ ಹಾಕಿ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಲ್ಲ. ಇವತ್ತೇನೋ ಇಷ್ಟ ಆಗ್ಬಿಡ್ತಂತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿದೆ, ಅದಕ್ಕೇನೆ. ಎಲ್ಲ ಪ್ರೋಟೀನು, ಆಳು ಮೂಳು ಎಲ್ಲ ಹಾಕಿದ್ಯಾ. ಮಧ್ಯಾಹ್ನಕ್ಕೆ ಇದನ್ನೇ ತಿನ್ಲಿ, ಇನ್ನೊಂದ್ಸಲ ಮಾಡೋಕ್ಕಾಗಲ್ಲ ಅಂತ. ಚೆನ್ನಾಗೈತೆ. ನೋಡಿ, ತರಕಾರಿ ಸಿಗ್ತಾಯಿಲ್ಲ ಬಾಯಿಗೆ, ಅದೇ ಸಂತೋಷ. ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಅದಕ್ಕೆ ನಾನು ಇಷ್ಟಿಷ್ಟೇ ಕಟ್ ಮಾಡಿದೆ. ಹಂಗಿದ್ರೆ ತಿನ್ಬೋದು. ದಪ್ಪ ಹಾಕಿರ್ತೀಯಾ, ಅವಾಗ ತಿನ್ನೋಕ್ಕೆ ಆಗಲ್ಲ. ಹಿಂಗೆ ಹೇಳ್ತೀಯ ಅಂತಲೇ ನಾನು ಸಣ್ಣ ಕಟ್ ಮಾಡಿರೋದು. ಇಷ್ಟ ಆಯ್ತಾ? ಚೆನ್ನಾಗೈತೆ. ಇವತ್ತಿವರು ಬೆಳಗ್ಗೆ 8 ಗಂಟೆಗೆ ಹೋಗಿ ಇವಾಗ ಎಷ್ಟು ಟೈಮು? 10:15 ಬಂದಿದ್ದಾರೆ. ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಎಕ್ಸಸೈಸ್ ಆಗುತ್ತೆ. ಭಾನುವಾರ ಮಾತ್ರ ಎಕ್ಸಸೈಸ್ ಆಗುತ್ತೆ. ಟೈಮ್ ಸಿಗೋದೇ ಅವತ್ತು ಒಂದಿನ. ಡೈಲಿ ಏನು ಗೊತ್ತಾ, ವಾಕಿಂಗ್ ಹೋಗ್ಬೇಕು ಅಂತೇಳಿ ಹೋಗ್ತಾರೆ. ಅದು ವಾರದಲ್ಲಿ ಕರೆಕ್ಟಾಗಿ 4 ದಿನ, ಇನ್ನು 3 ದಿನ ಮಾತ್ರ ಹೋಗಲ್ಲ. ಎಚ್ಚರ ಆಗಲಿಲ್ಲ, ಇವತ್ತು ಹನಿ ಬೀಳ್ತಿದೆ, ಚಳಿ. ಕರೆಕ್ಟಾಗಿ ಜ್ಞಾಪನಿಸ್ತೇವೆ. ಏನು ಬೆಳಗ್ಗೆ ಮಳೆ ಬರ್ತಾಗ್ತದೆ, ಹೆಂಗ್ ಹೋಗಕ್ಕಾಗುತ್ತೆ? ಮಳೆ ಇಲ್ಲ ಅಂದ್ರೆ ವಾಕ್ ಮಾಡ್ಕೊಂಡ್ ಬರ್ಬೋದು. ಮಳೆ ಬರ್ತಾರೆ ನೆನ್ಕೊಂಡ್ರೆ ಆಮೇಲೆ ನೆಗಡಿ ಆಗ್ಬಿಡುತ್ತೆ. ಹಾ ಒಟ್ನಲ್ಲಿ ಏನು ಗೊತ್ತಾ, ವಾರದಲ್ಲಿ ಒಂದು 3 ದಿನನಾದ್ರೂ ಹೋಗಲ್ಲ. ನಿಜ. ಮಳೆ ಇದ್ರೆ, ಮಳೆ ಇರ್ಲಿ, ಬೇಸಿಗೆಲಂತೂ ಹೋಗಲ್ಲ. ಯಾಕಂದ್ರೆ ಸೆಕೆಗೆ ರಾತ್ರಿ ನಿದ್ದೆನ ಬಂದಿರಲ್ಲ. ಇನ್ನು ಮಾಮೂಲಿ ಚಳಿಗಾಲ ಬರ್ಲಿ, ಅವಾಗ ಡೈಲಿ ಹೋಗೋದು. ಇನ್ನಿವಾಗ ನಾನು ಕೂಡ ತಿಂಡಿ ತಿನ್ಬೇಕು, ಟೇಸ್ಟ್ ನೋಡ್ಬೇಕು ಇವತ್ತು. ನಾನು ಚೆನ್ನಾಗಿತ್ತು ಇವತ್ತು. ಇಷ್ಟ ಆಯ್ತಾ? ನಾನು ಬರೀ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ. ಅಯ್ಯೋ, ಯಾವಾಗಲೂ ಅದನ್ನೇ ಮಾಡ್ತಿರ್ತೀನಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ. ಜೋಳ ಎಲ್ಲ ಮಿಕ್ಸು, ಚೈನೀಸ್ ಡಿಶ್ ಥರ ಇದೆಯಾ? ಚೆನ್ನಾಗಿತ್ತು.
ಇನ್ನು ಅಪ್ಪು ಹೊರಗಡೆ ಹೋಗಿದ್ರು, ಬರುವಾಗ ಹಂಗೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ನನಗೆ ಮಾವಿನ ಹಣ್ಣು ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಇವತ್ತು ನೋಡಿ ಕಲರ್ಫುಲ್ಲಾಗಿರೋ ಮಾವಿನ ಹಣ್ಣನ್ನ ತೊಗೊಂಡು ಬಂದುಬಿಟ್ಟಿದ್ದಾರೆ. ಎಷ್ಟೊಂದು ಇವತ್ತು ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾರೆ. ಇದೆರಡು ಬೇರೆ ಬೇರೆನಾ? ಇದು ಕೇಸರ್, ಇದು ಕೆಳಗಡೆ ಲೈನು, ಇದು ಮಲ್ಲಿಕಾ. ಇದು ಇದ್ರ ಮಧ್ಯದಲ್ಲೇ ಇತ್ತು, ಬಟ್ ಅವ್ರಿಗೆ ಗೊತ್ತಿಲ್ಲ, ಅದೇನೋ ಹೆಸರು ಹೇಳಿದ್ರು ಹಿಂದಿಲಿ, ನಂಗೆ ಅರ್ಥ ಆಗಲಿಲ್ಲ. ಇದೇನಷ್ಟು ಗಮ್ಮಂತಿಲ್ಲ, ಆದ್ರೆ ಇದು ಮಾತ್ರ ಘಮ ಘಮ ಅಂತ ಇದೆ. ಕಲರ್ ನೋಡಿ, ಇದೆರಡು ಸಖತ್ ಕಲರ್ ಆಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ಈ ಸಲ ನಾವು ಅದೆಷ್ಟು ಮಾವಿನ ಹಣ್ಣು ತಿಂದಿದೀವ ನಿಜವಾಗ್ಲೂ ಲೆಕ್ಕನೇ ಇಲ್ಲ. ಇಲ್ಲಿ ಮಾರ್ಟಲ್ಲಿ ಸ್ವಲ್ಪ ಚೆನ್ನಾಗಿರೋ ಹಣ್ಣು ಸಿಗುತ್ತೆ, ಬೇರೆ ಎಲ್ಲೂ ಹೋಗೋದೇ ಬೇಡ. ಹಂಗಾಗಿ ಇವ್ರು ಆ ಕಡೆ ಹೋದಾಗೆಲ್ಲ ತಗೊಂಡು ಬರ್ತಾನೆ ಇರೋದೇ ಕೆಲಸ, ಚೆನ್ನಾಗಿರುತ್ತೆ ಅಂತ. ಇವತ್ತು ಲೀಚಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿ ತಗೊಂಡ್ ಬಂದಿದ್ದಾರೆ. ಕಲರ್ ಇದೆ ಅಲ್ಲ ಇದು, ತಿನ್ನು ನೋಡ್ದಲ್ಲ, ಚೆನ್ನಾಗಿದೆ, ಸೂಪರ್ ಆಗಿದೆ. ಮೇಲ್ಗಡೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇಷ್ಟು ಆಗಿರೋದು ಯಾವತ್ತೂ ತಿಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಇಷ್ಟು ಫ್ರೆಶ್ ಆಗಿರೋ ಚೆರಿ ಸಿಕ್ಕಿರೋದು ನಮ್ಗೆ ಅನ್ಸುತ್ತೆ. ಅದೇ ಎಲೆ ನೋಡಿದ್ರೆ ಗೊತ್ತಾಗುತ್ತಲ್ಲಮ್ಮ ಫ್ರೆಶ್ ಐತೆ ಅಂತ, ಇಲ್ಲಾಂದ್ರೆ ಎಲೆ ಎಲ್ಲ ಒಣಗೋಗಿರ್ತದೆ. ಒಂದೊಂದ್ಸಲ ಚೆನ್ನಾಗಿರೋದು ಸಿಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೇರಳೆ ಹಣ್ಣು ತಗೊಂಡ್ ಬಂದಿದ್ದಾರೆ. ನೇರಳೆ ಹಣ್ಣಿನ ಸೀಸನ್ ಶುರು ಆಯ್ತಾ ಅಪ್ಪು? ಇನ್ನೇ ಸ್ಟಾರ್ಟ್ ಆಗೈತೆ, ಒಂದೊಂದೇ ಬಿಡ್ತಾ ಐತೆ. ಇಲ್ಲಿ ನಮ್ಮನೆ ರೋಡಲ್ಲಿ ಹೂವು ಬಿಡ್ತಾ ಐತಲ್ಲ. ನಾನು ನಿಜ ನೇರಳೆ ಹಣ್ಣು ತಿಂತಾನೆ ಇರಲಿಲ್ಲ, ಇವರೇ ನಂಗೆ ಅದನ್ನು ತಿನ್ಲಿಕ್ಕೆ ರೂಢಿ ಮಾಡಿದ್ದು. ಉಪ್ಪು ಹಾಕೊಂಡು ತಿನ್ನು, ಚೆನ್ನಾಗಿರುತ್ತೆ. ಬರೇ ತಿಂದ್ರೆ ಸ್ವೀಟ್ ಇರ್ತದೆ, ಅಂದ್ರೆ ನಾಳೆಗೆ ಸ್ವಲ್ಪ ಕಡಿಯುತ್ತೇನೋ ಅಂತ ಅನ್ಸುತ್ತೆ. ಏನಿಲ್ಲ, ನೀನು ಉಪ್ಪು ಗಜ್ಬಿಟ್ಟು ತಿನ್ನು, ಹೆಂಗಿರುತ್ತೆ ಗೊತ್ತಾ. ಈ ಸಲ ನಿಜವಾಗ್ಲೂ ಎಲ್ಲಾ ತರ ಹಣ್ಣುಗಳನ್ನ ಚೆನ್ನಾಗಿ ತಿಂದಾಕಿರೋದೇನೆ. ಅದ್ರಲ್ಲೂ ಈ ಮಾವಿನ ಹಣ್ಣು ಮಾತ್ರ ಜಾಸ್ತಿ ಹೋಗ್ಬಿಟ್ಟಿದೆ, ದುಡ್ಡಿದ್ದಕ್ಕೆ ಜಾಸ್ತಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ನನ್ಗೇನೋ ಈ ಲೀಚಿ ಸಖತ್ ಇಷ್ಟ ಆಯ್ತಲ್ಲ, ಹಂಗಾಗಿ ಒಂದು ಕ್ಲಿಪ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಮತ್ತೆ ಇದು ಬಾದಾಮಿ ಹಣ್ಣು ಬರೀ 100 ರೂಪಾಯಿ, ಅಲ್ಲೈತಲ್ಲ ಅದೊಂದು ತೆಗಿ. ಇದು 100 ರೂಪಾಯಿ ಕೆಜಿ. ಇದು ಸ್ವೀಟೇ ಇರಲ್ಲ, ಒಂಥರ ಸಪ್ಪೆ, ಲಾಸ್ಟ್ ಕಹಿ ಕಹಿ ಹೊಡಿತದೆ. ಇವು ಅಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು. ಇದು 250 260 ಏನೋ ಜಾಸ್ತಿ. ಆದ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗೈತೆ, ಒಂಥರ ತಿಂದಂಗ ಒಂದ್ ತಿಂದ್ರೆ ಸಮಾಧಾನ ಆಯ್ತದೆ, ಅದನ್ನ 10 ತಿಂದ್ರು ವೇಸ್ಟ್ ಆಯ್ತದೆ. ನಾನು ಅದನ್ನ ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ, ಅಷ್ಟೊಂದು ಟೇಸ್ಟಿ ಆಗೇನಿರ್ಲಿಲ್ಲ, ಅದಕ್ಕೆ ಅದೊಂದು ಹಂಗೇ ಕೂತಿದೆ. 2 ತಗೊಂಡಿದ್ದೆ, ಒಂದ್ ಹೆಂಗೋ ತಿನ್ಕೊಂಡ್ಬಿಟ್ಟೆ, ಇನ್ನೊಂದು ಅಲ್ಲೇ ಇದೆ. ಹಿಂಗೇನಾದ್ರೂ ಒಂಚೂರು ಸಪ್ಪೆ ಇತ್ತು ಅಂದ್ರೆ ನಮ್ಮನೇಲಿ ಖಾಲಿ ಆಗಲ್ಲ, ಹಂಗೆ ಇರುತ್ತಾ. ಅದು ಸ್ವಲ್ಪ ಕೆಟ್ಟೋಗ್ತಿದ್ದೆ ಅನ್ನುವಾಗ ಕಟ್ ಮಾಡ್ಕೊಂಡು ತಿಂತೀನಿ, ಅವಾಗ ಬೈತಾರೆ. ಅದು ಫುಲ್ ಕಳ್ದಾದ್ಮೇಲೆ ನೀನು ಅದನ್ನ ತಿನ್ನೋದು, ಅದು ಚೆನ್ನಾಗಿರುವಾಗ ತಿನ್ನಲ್ಲ ಅಂತ. ಇವಾದ್ರೆ ಕುಯ್ತಾ ಇರ್ತೀಯಲ್ಲ, ಇವಾದ್ರೆ ಡೈಲಿ ಒಂದೊಂದು ಮಾವಿನ ಹಣ್ಣು ಹೋಗ್ತಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಮಾವಿನ ಹಣ್ಣು ಕಡಿಮೆ ತಿನ್ಬೇಕು ಅಂತ ಹೇಳ್ತಾರೆ, ಆದ್ರೆ ಏನೋ ಗೊತ್ತಿಲ್ಲ, ನಂಗೆ ಸಖತ್ ಇಷ್ಟ, ಚೆನ್ನಾಗಿ ತಿಂತಾ ಇದ್ದೀನಿ. ಏನಾಗಲ್ಲ ಅಂದ್ರೆ ಜಾಸ್ತಿ ತಿನ್ಬಾರ್ದು, ಹೊಟ್ಟೆ ತುಂಬಾ ಬರೀ ಮಾವಿನ ಹಣ್ಣು ತಿನ್ಬಾರ್ದು, ಒಂದ್ 4 ಪೀಸ್ ತಿನ್ಬೇಕು, ಒಂದ್ ತಿನ್ಬೇಕು. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಇಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋದು ಅಂದರೆ ಒಂದು ಚಿಕ್ಕ ವಿಷಯನೇ ಅಲ್ಲ. ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ, ಒಬ್ಬೊಬ್ಬರು ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡಬೇಕು ಅಂದ್ರೂ ಕೂಡ ತುಂಬ ಕಷ್ಟ ಇರುತ್ತೆ, ತುಂಬ ಎಫರ್ಟ್ ಹಾಕ್ತೀವಿ. ನೀವು ಅಷ್ಟು ಪ್ರೀತಿ ಕೊಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಲ್ಲ, ನಮ್ಮ ಚಾನಲ್ನ ಇಷ್ಟಪಡ್ತೀರ, ನಮ್ಮನ್ನ ಇಷ್ಟಪಡ್ತೀರಲ್ಲ, ಅದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ. 4 ಲಕ್ಷ ಆಗಿ ಸುಮಾರು ಒಂದು 3 ದಿನವೇ ಆಗಿತ್ತು ಅನ್ಕೋತೀನಿ. ನಾವು ಲಾಸ್ಟ್ ವೀಕ್ ಅಷ್ಟೊಂದು ಒಳ್ಳೆಯ ಪರಿಸ್ಥಿತಿಯಲ್ಲಿರಲಿಲ್ಲ, ತುಂಬ ಕೆಟ್ಟ ದಿನಗಳಂತಲೇ ಹೇಳ್ಬೋದು, 4-5 ದಿನ ಮುಂಚೆ. ಹಾಗಾಗಿ ನಾನು ಇದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಅದೇನು ವಿಷಯ ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಬಟ್ ಇವತ್ತು ತುಂಬ ಖುಷಿ ಆಗ್ತಾಯಿದೆ, ಅಪ್ಪು ತೋರಿಸ್ತಾ ಇದ್ರು, ನೋಡು ನಾವು ನೋಡಿಲ್ಲ ಎಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ ಅಂತ. ಇನ್ನು 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಏನೋ ಒಂಥರ ನನಗಿದ್ರಲ್ಲೆಲ್ಲ ಸ್ವಲ್ಪ ಖುಷಿ ಜಾಸ್ತಿ, ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಥರ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಇದನ್ನು ಪುಡ್ಡಿಂಗ್ ಅನ್ಬೋದು, ಇಲ್ಲ ಅಂತಂದರೆ ಕೇಕು, ಏನಾದರೂ ತಿಳ್ಕೊಳ್ಬೋದು. ಬಟ್
ಕ್ವಿಕ್ಕಾಗಿ ಮಾಡೋ ಅಂಥದ್ದು, ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಈ ಥರ ಏನಾದ್ರೂ ಸೆಲೆಬ್ರೇಟ್ ಮಾಡಬೇಕು, ಇಲ್ಲ ಏನಾದರೂ ಸ್ವೀಟ್ ಕ್ರೇವಿಂಗ್ ಆಗ್ತಾ ಇದೆ ಅನ್ನುವಾಗ ಇದನ್ನು ಮಾಡ್ಕೊಳ್ಬೋದು. ನಾನು ಮಾವಿನ ಹಣ್ಣನ್ನು ಬಳಸ್ಕೊಂಡು ಮಾಡಿದ್ದೀನಿ. ಇದ್ರ ಬದಲು ಸ್ಟ್ರಾಬೆರಿ, ಬ್ಲೂಬೆರಿ ಮತ್ತು ಆ್ಯಪಲ್, ಯಾವ ಫ್ರೂಟ್ ಆದರೂ ಸರಿ ಬಳಸ್ಕೊಂಡು ಮಾಡ್ಕೊಳ್ಬೋದು. ಈಗ ಸೀಸನ್ ಅಲ್ವಾ, ಮ್ಯಾಂಗೋ ಸೀಸನ್, ಅದಕ್ಕೆ ಮಾವಿನ ಹಣ್ಣನ್ನು ಬಳಸ್ಕೊಂಡು ಮಾಡಿರೋದು. ನಂಗೆ ಫುಲ್ ಖುಷಿಯಾಗ್ಬಿಡ್ತು ಈ ಸಲ ಅಂತೂ. ನಾನು ಇಷ್ಟು ಬೇಗ ಇಷ್ಟೊಂದು ಸಬ್ಸ್ಕ್ರೈಬರ್ ಆಗ್ತಾರಂತ ನಿಜ ಅಂದ್ಕೊಂಡೇ ಇರಲಿಲ್ಲ. 4 ಲಕ್ಷ ಅಂದ್ರೇನು ಸುಮ್ಮನೆನಾ? ಇದು ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಪುಟ್ಟ ಕೇಕು ರೆಡಿ ಆಗಿದೆ. ನಾನಿದನ್ನು ಶಾರ್ಟ್ಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಆಯಿತಾ, ಅದಕ್ಕೆ ಒಂಚೂರಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಆಗಲೇ ಕಟ್ ಕೂಡ ಮಾಡಿಬಿಟ್ಟಿದ್ದೀನಿ ಯಾವ ಥರ ಬಂದಿದೆ ಅಂತೇಳಿ ತೋರಿಸೋಣ ಅಂತ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಾಣಿಸ್ತಾ ಇದೆಯೋ ಕ್ಯಾಮ್ರಾದಲ್ಲಿ ಏನೋ ಗೊತ್ತಿಲ್ಲ. ಘಮ್ ಅಂತ ಇದೆ ಮಾವಿನ ಹಣ್ಣಿಂದು ಪರಿಮಳ. ಟೇಸ್ಟ್ ಮಾಡಬೇಕು. ಅಪ್ಪು ನಿನಗೆ ನೀನು ಟೇಸ್ಟ್ ಮಾಡು, ಮಿಕ್ಕಿದ್ದು ನಾನೇ ತಾನೇ ತಿನ್ನೋದು. ಥ್ಯಾಂಕ್ ಯು. ಇಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಆದಷ್ಟು ಬೇಗ 5 ಲಕ್ಷ ಕೂಡ ಆಗಲಿ ಆಯಿತಾ. ನಾನು ಇವ್ರು ತೋರಿಸ್ದಾಗ ಅದನ್ನೇ ಅನ್ಕೊತಿದ್ದೆ. ಅವ್ರಿಗೆ ಹೇಳ್ತಾ ಇದ್ದೆ, ಅಪ್ಪು 1 ಲಕ್ಷ ಆಗಿಬಿಟ್ರೆ 5 ಲಕ್ಷ ಆಗಿಬಿಡ್ತಾರೆ ಅಪ್ಪು ಅಂತ. ನನಗೊಂಥರ ನಿಜ ತುಂಬ ಖುಷಿ ಆಗ್ತಾಯಿದೆ ಇವತ್ತು. ನಿಜವಾಗ್ಲೂ ಸೂಪರಾಗಿ ಬಂದಿದೆ. ಆ ಮ್ಯಾಂಗೋ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಸ್ವಲ್ಪ ಒಳಗಡೆ ಕಟ್ ಮಾಡಿ ಕೂಡ ಹಾಕಿದ್ದೀನಿ. ಹಾಗೆ ಫ್ರೆಶ್ ಕ್ರೀಮ್ನ ಮನೇಲಿ ರೆಡಿ ಮಾಡಿಕೊಂಡು ಮಾಡಿರೋ ಅಂಥದ್ದು. ಆ ಫ್ರೆಶ್ ಕ್ರೀಮ್ದು ಒಂಥರ ಟೇಸ್ಟ್ ಇರುತ್ತೆ ಅಲ್ವಾ, ಅದೆಲ್ಲ ಒಳಗಡೆ ಹಂಗೆ ಸಿಗ್ತದೆ. ಮಕ್ಕಳು ಕೊಟ್ಟರೆ ಮಾತ್ರ ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ. ಈ ಮ್ಯಾಂಗೋದಲ್ಲಿ ಸ್ವಲ್ಪ ಸಿರಪ್ ಮಾಡಿಕೊಂಡು ಫ್ರೆಶ್ ಕ್ರೀಮ್ನ ಮಾಡಿಕೊಂಡು ಅದಾದಮೇಲೆ ಮ್ಯಾಂಗೋನ ಸ್ವಲ್ಪ ಕಟ್ ಮಾಡಿ ಹಾರ್ಟ್ ಶೇಪ್ ಮಾಡಿಕೊಂಡು ಏನೋ ಒಂದು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀನಿ. ಮಾಡಿದ್ದಕ್ಕೂ ಕೂಡ ಸೂಪರಾಗಿ ಬಂದಿದೆ. ನಾನು ಹೇಳಿದ್ರೆ ಗೊತ್ತಾಗಲ್ಲ, ಅಪ್ಪು ಹೇಳ್ಬೇಕು. ಅವ್ರು ಒಂಚೂರು ತಿಂದು ನೋಡಿದ್ರೆ ಅವ್ರು ಹೇಳ್ತಾರೆ. ಹಾಗೆ ಇರಪ್ಪಲ್ಲೇ ತಿನ್ನಿಸ್ತೀನಿ. ಚೆನ್ನಾಗೈತೆ. ಕೇಕ್ ಥರನೇ ಐತೆ, ಬ್ರೆಡ್ ಹಾಕಿ ಮಾಡಿರೋದು. ಅಂದರೆ ಪೇಸ್ಟ್ರಿ ಥರ ಆಗೈತೆ. ಹೌದಾ? ಐಸ್ ಕೇಕು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ. ಚೆನ್ನಾಗೈತೆ. ಶುಗರ್ ಸಿರಪ್ ಎಲ್ಲ ಹಾಕಿದ್ದೀನಿ, ಅಂದರೆ ಕಲ್ಸಕ್ರಿನ ಸ್ವಲ್ಪ ಸಿರಪ್ ಥರ ಮಾಡ್ಕೊಂಡೆಲ್ಲ ಹಾಕಿದ್ದೀನಿ. ಹಂಗಾಗಿ ಅದು ಹಂಗೆ ಅನಿಸ್ತಿರ್ಬೋದು. ಚೆನ್ನಾಗಿದೆ. ಸೀಸನ್ ಮುಗಿಯೋಷ್ಟರಲ್ಲಿ ಮನೇಲಿರೋ ಮಕ್ಳಿಗೆ ಮಾಡ್ಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಇನ್ನಿವಾಗ ನಾವು ಸ್ವಲ್ಪ ಈಚೆ ಕಡೆ ಹೋಗಬೇಕು, ಹೋಟೆಲ್ಗೆ ಹೋಗೋಣ ಅಂತ. ಏನಂದರೆ ಲಾಸ್ಟ್ ಟೈಮು ಸುಕೃತಿದ ಬರ್ತಡೇ ಇತ್ತಲ್ವಾ, ಆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೇನೆ ಕೃಷ್ಣಣ್ಣವ್ರು ಪಾರ್ಟಿ ಕೊಡಿಸಿದ್ರು. ಇವರು ಅವತ್ತು ನಾನ್ ವೆಜ್ ತಿನ್ನಂಗಿಲ್ಲ, ಅಂದರೆ ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಾವು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ವೆಜ್ಜೆಲ್ಲ ಪಾರ್ಟಿ ಎಲ್ಲ ನಾನ್ ವೆಜ್ ಪಾರ್ಟಿ ಕೊಡಿಸ್ಬೇಕು ಅಂತೇಳಿ ರೇಗಿಸ್ತಾ ಇದ್ರು. ಸರಿ, ಇವತ್ತು ಭಾನುವಾರ ಅಲ್ಲ, ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಹೊರಟಿದ್ದೀವಿ ರಾತ್ರಿ ಊಟಕ್ಕೆ ಅಂತೇಳಿ. ಎಲ್ಲಪ್ಪು ಅದು ಇಲ್ಲ ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಇವಾಗಲೇ ಹೇಳ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಆಮೇಲೆ ಅಲ್ಲಿ ಹೋದಾಗ. ಅದಂಗೆ ಹಂಗೆ ಈಗ ಹೇಳ್ಬಿಟ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಕ್ಯೂರಿಯಾಸಿಟಿ ಇರಲ್ಲ. ಅಲ್ಲಿ ಹೋದ್ಮೇಲೆ ಓ ಅಂತ ನೀನು ಸರ್ಪ್ರೈಸ್ ಆಯ್ತೀಯ ಅಂತ ಅಷ್ಟೇ. ನೋಡಿ, ಇವ್ರು ಪಾರ್ಟಿ ಕೇಳಿರೋದು, ಇವ್ರು ನಾನ್ ವೆಜ್ ತಿನ್ಬೇಕು, ನಾನ್ ಸರ್ಪ್ರೈಸ್ ಆಗ್ಬೇಕಂತ ಎರಡು ಕೆಲಸ ಒಂದೇ ಸಲ ಮುಗಿಸ್ಕೊಂಡ್ರೆ ಮತ್ತೆ ಇನ್ನೊಂದ್ಸಲ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿ. ಇನ್ನು ಹೊರಡ್ತೀವಿ, ಟೈಮ್ ಆಗೋಗ್ಬಿಡುತ್ತೆ. ಈ ಕೇಕ್ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಬ್ಲಾಗ್ ಬರಲಿಕ್ಕಿಂತ ಮುಂಚೆ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಈ ಬ್ಲಾಗ್ ಬಂದಮೇಲೂ ಕೂಡ ಹಾಕಿರ್ತೀನಿ. ಟ್ರೈ ಮಾಡಿ ಆಯಿತಾ.
ಇನ್ನು ಹೊರಡೋದು ಸಂಜೆ ಒಂದು 5:30 ಏನೋ ಹತ್ತತ್ರ ಆಗಿತ್ತು. ಮೊದಲು ಫಸ್ಟ್ ಕ್ರೈಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸುಕೃತಿಗೆ ಇನ್ನೇನು ಸ್ಕೂಲ್ ಶುರು ಆಗ್ತಾ ಇದೆ ಅಲ್ವಾ, ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲನೂ ತೊಗೊಳ್ಬೇಕು ಅಂತ ಹೇಳಿ ಇನ್ನು ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ಹೋಟೆಲ್ಗೆ ಬಂದು ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡ್ತೀವಲ್ವ, ಪಾರ್ಕ್ ಮಾಡಿಬಿಟ್ಟು ಕೀನ ಅಪ್ಪು ಸುಮ್ಮನೆ ಅವ್ರ ಸೆಕ್ಯೂರಿಟಿ ಅವ್ರಿಗೆ ಕೊಟ್ಟರು. ಅದಕ್ಕೆ ಸುಕೃತಿಗೆ ಬೇಜಾರಾಗ್ತಾ ಇದೆ. ನಮ್ಮ ಕಾರ್ನ ಅವ್ರಿಗೆ ಕೊಟ್ಬಿಟ್ಟಿದೆ ಮಾಮ, ಇನ್ನು ನಮ್ಮ ಕಾರ್ ನಮ್ಮ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಕೊಡೋವರೆಗೂ ಬಿಡಲಿಲ್ಲ. ಕೊನೆಗೂ ಕೂಡ ಇಸ್ಕೊಂಡ್ಬಿಟ್ಲು. ಇನ್ನು ಒಳಗಡೆ ಈ ಥರದ್ದೆಲ್ಲ ಇತ್ತಲ್ಲ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ನೋಡ್ತಿದ್ರೆ. ಸ್ವಲ್ಪ ಹೊತ್ತು ಅಲ್ಲಿ ಕೂರಿಸ್ಬಿಟ್ಟು ಅದಾದಮೇಲೆ ನಾವು ಊಟಕ್ಕೆ ಹೋದೋ. ನಾವು ಬಂದು ಪ್ಲಾಟ್ಫಾರ್ಮ್ 65 ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದು. RR ನಗರಲ್ಲಿ ಇದೆ. ನಾವಿರೋದಕ್ಕೂ ಇಲ್ಲಿಗೂ ತುಂಬಾ ದೂರ. ಇನ್ನು ಅಷ್ಟು ದೂರ ಊಟಕ್ಕೆ ಬಂದಿರೋದು ನೋಡಿ ನಮಗೆ ನಗು ಬರ್ತಿತ್ತು, ಇವತ್ತು ಇಷ್ಟು ದೂರಕ್ಕೆ ಬಂದಿದ್ದೀವ ಅಂತ. ಬಟ್ ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನೈಗೆ ಹೋಗೋಣ. ಇಲ್ಲ ಮಳೆ ಸುಮ್ಮನೆ ಮಳೆ ಅಷ್ಟೇ. ಬಟ್ಟೆ ಇಲ್ಲ ಎಕ್ಸ್ಟ್ರಾ. ನಮ್ಮ ಚೆನ್ನೈ ಬೇಡ, ಮಂಡ್ಯಗೆ ಹೋಗೋಣ. ನಾವಿಲ್ಲಿಗೆ ಇದೆ ಫಸ್ಟ್ ಟೈಮ್ ಬಂದಿದ್ದು. ಯಾವಾಗಲೂ ಬೇರೆ ಕಡೆ ಎಲ್ಲ ಹೋಟೆಲ್ಗೆ ಹೋಗ್ತಿದ್ವಲ್ಲ, ಇಲ್ಲಿಗೆ ಬಂದರೆ ಸುಕೃತಿನೂ ಎಂಜಾಯ್ ಮಾಡ್ತಾಳೆ. ಅಂದರೆ ಟ್ರೈನಲ್ಲೆಲ್ಲ ಅಲ್ಲಿ ಫುಡ್ಡೆಲ್ಲ ಬರ್ತಿರುತ್ತೆ, ಅದು ನೋಡಿದ್ರೆ ಮಕ್ಕಳು ಖುಷಿ ಪಡ್ತಾರೆ. ಹಾಗೆ ಟೇಸ್ಟ್ ಹೆಂಗಿದೆ ನೋಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದು. ಕುಚುಪುಡಿ ಫಿಶ್ ತಿಂತೀರಾ? ಬೇಡಪ್ಪ, ನನಗೆ ಎಗ್ ರೈಸೇ ಸಾಕು. ಸರ್ ಸ್ಟಾರ್ಟರ್ ಏನು ಚೆನ್ನಾಗಿರುತ್ತೆ ಸರ್? ಜಂಗ್ಲಿ ಚಿಕನ್ ಟಿಕ್ಕಾ ಸರ್ ವಿತ್ ಬೋನ್ ಬೇಕು. ಚಿಕನ್ ಲಾಲಿಪಾಪ್, ಚಿಕನ್ ಡ್ರಮ್ ಸ್ಟೀಕ್, ತಂದೂರಿ ಚಿಕನ್. ಸುಕೃತಿಗೆ ಸ್ವಲ್ಪ ಖುಷಿ ಆಗ್ತಾ ಇತ್ತು, ಯಾಕಂದರೆ ಟ್ರೈನಲ್ಲಿ ಊಟ ಎಲ್ಲ ಬರುತ್ತಲ್ವ, ಅದು ನೋಡಿದ್ರೆ ಮಕ್ಳಿಗೆ ಏನೋ ಒಂಥರ ಖುಷಿ. ಅದನ್ನು ನೋಡಿಕೊಂಡೇ ಅವ್ರು ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತಾರೆ. ಮಂಡ್ಯ ಹತ್ರ ನಿಲ್ಸುತ್ತೆ. ನಾವು ಟ್ರೈನ್ ಮತ್ತೆ ಟ್ರೈನ್ ಅಷ್ಟು ಟ್ರೈನ್ ನಿಂಗೆ ಇಷ್ಟ ಆಯ್ತಾ ಅಮ್ಮ? ಟ್ರೈನ್ ಇಷ್ಟ ಆಯ್ತಮ್ಮ? ಇನ್ನು ಒಂದೊಂದು ಟೇಬಲ್ಗೂ ಕೂಡ ಒಂದೊಂದು ಡಿಸ್ಟಿಕ್ದು ಬೋರ್ಡ್ ಹಾಕಿದ್ರು. ಮಂಡ್ಯ, ಮೈಸೂರು ಈ ಥರ ಯಾವ ಊರವ್ರು ಅಲ್ಲೋ ಕುತ್ಕೊಳ್ಬೋದು ಅನ್ನೋ ಥರ. ಇನ್ನು ಅಲ್ಲಿ ಲೈಟು ಬ್ಲಿಂಕ್ ಆಗ್ತಿದೆ ನೋಡಿ, ಆ ಬ್ಲಿಂಕ್ ಆಗಿದಾಗ ಫುಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಸುಕೃತಿ ಅಂತೂ ಕಾಯ್ತಿರ್ತಿದ್ಲು, ಅದು ಬ್ಲಿಂಕ್ ಆಗಿದ ತಕ್ಷಣ ಯಾವಾಗ ಬರುತ್ತೆ ಅಂತ. ಇನ್ನು ನಾವು ಸ್ವಲ್ಪ ಕಬಾಬ್ನ ಆರ್ಡರ್ ಮಾಡ್ಕೊಂಡಿದ್ದು, ಅದ್ರ ಜೊತೆಗೆ ಫಿಶ್ ಮತ್ತು ಎಗ್ ಬಿರಿಯಾನಿನ ಆರ್ಡರ್ ಮಾಡಿದ್ದು. ಮೆನು ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು, ಬೇರೆ ಬೇರೆ ಥರನೇ ಹೆಸರೆಲ್ಲ ಇತ್ತು. ಇನ್ನು ಟೇಸ್ಟ್ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸ್ವಲ್ಪ ಸ್ಪೈಸಿ ಇಲ್ಲ ಅಂತ ಅನ್ನಿಸ್ತು. ಇನ್ನು ಫಿಶ್ಶು ಕೂಡ ಅಷ್ಟೇ, ನನಗೆ ಫಿಶ್ ಇಷ್ಟ ಆಗುತ್ತೆ ಅಂತ ಫಿಶ್ ತಗೊಂಡು, ಬಟ್ ಅದೇನೋ ಒಂಥರ ಸ್ಮೆಲ್ ಇದೆ ಅಂತ ಅನ್ನಿಸ್ತಿತ್ತು. ಇನ್ನು ಮಟನ್ ಚೆನ್ನಾಗಿತ್ತಂತೆ. ಮಟನ್ ಬಿಟ್ಟರೆ ಬೇರೆ ಏನೂ ಕೂಡ ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ. ಟೇಸ್ಟ್ ಬಿಡಿ, ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಆದರೆ ನಮಗಲ್ಲಿ ಫುಡ್ಡು ಕೂಡ ಅಷ್ಟು ಫ್ರೆಶ್ ಇದೆ ಅಂತ ಅನ್ನಿಸ್ಲಿಲ್ಲ. ಅದರಲ್ಲೂ ಫಿಶ್ ಎಲ್ಲ ಒಂಥರ ಸ್ಮೆಲ್ ಬರ್ತಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಇನ್ನು ಎಗ್ ಬಿರಿಯಾನಿನೂ ಕೂಡ ಅಷ್ಟೇ, ಸ್ವಲ್ಪ ತಣ್ಣಗಿದೆ, ಬಿಸಿ ಇಲ್ಲ ಅಂತೆಲ್ಲ ಅನ್ನಿಸ್ತು. ಬಟ್ ಏನು ಗೊತ್ತಾ, ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಅಷ್ಟೊಂದು ಹೈ ಪ್ರೈಸ್ ಇಟ್ಬಿಟ್ಟು ಒಳ್ಳೆ ಕ್ವಾಲಿಟಿ ಫುಡ್ ಕೊಡಲಿಲ್ಲ ಅಂತ ಒಂಚೂರು ಬೇಜಾರಾಯಿತು. ತುಂಬಾ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅಷ್ಟು ದೂರ ಹೋಗಿದ್ದು ಅಲ್ವಾ, ಅಲ್ಲಿ ನೋಡಬೇಕು, ಅಲ್ಲಿನಿದೆ ತಿನ್ಕೊಂಡು ಬರಬೇಕು ಅಂತ ಹೇಳಿ, ಹಂಗಾಗಿ ಬೇಜಾರಾಯಿತು. ಸರಿ, ಬೇರೆ ಫುಡ್ನ ಆರ್ಡರ್ ಮಾಡಿ ಮತ್ತೆ ನಾವು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆನೇ ಊಟ ಮಾಡ್ಕೊಳ್ಳೋಣ ಅಂತೇಳಿ ಹೊರಟು. ಇನ್ನು ಹೊರಗಡೆ ಸ್ವಲ್ಪ ಕಣ್ಣಿಗೆ ಕುಕ್ಕೋ ಥರ ಇರುತ್ತಲ್ವ, ಮಕ್ಕಳು ನೋಡಿದ ತಕ್ಷಣ ಅವ್ರು ಹೊರಗಡೆ ಹೋಗಬೇಕು ಅನ್ನೋ ಥರ. ಅಲ್ಲೋಗಿ ನೋಡಿಕೊಂಡು ಇನ್ನು ಟೈಮ್ ಆಗಿಬಿಡತ್ತೆ ಅಂತೇಳಿ ನಾವು ಕೂಡ ಹೊರಟು. ಇನ್ನು ಅಲ್ಲಿಂದ ಹೋಟೆಲ್ ಹಾಸರಿಗೆ ಬಂದಿದ್ದೀವಿ. ಇಲ್ಲಿ ಅಪ್ಪುಗೆಲ್ಲ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಅಂದರೆ ಅವರು ಸುಮಾರು ಸಲ ಬಂದಿದ್ದರು. ಇನ್ನು ನಾವು ಕೂಡ ಒಂದು ಸಲ ಬಂದಿದ್ದು, ಅವಾಗ ನಮಗೂ ಕೂಡ ಟೇಸ್ಟ್ ಇಷ್ಟ ಆಗಿತ್ತು. ಸರಿ, ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದು. ಇನ್ನು ಅಪ್ಪು ಕಾರ್ ಪಾರ್ಕ್ ಮಾಡಿ ಬರುವಾಗ ಅವ್ರಿಗಲ್ಲಿ ಒಂದು ಬೆಕ್ಕು ಕಾಣಿಸ್ತಿದೆ ನೋಡಿ. ಅವ್ರಿಗೆ ಬೆಕ್ಕು, ನಾಯಿ ಇದೆಲ್ಲ ತುಂಬ ಇಷ್ಟ. ಒಂದೇ ನಿಮಿಷಕ್ಕೆ ಪರಿಚಯ ಮಾಡ್ಕೊಂಡು ಬಿಡ್ತಾರೆ. ಇನ್ನು ನಾವು ಅಲ್ಲೇನು ಕೂಡ ಜಾಸ್ತಿ ಆರ್ಡರ್ ಮಾಡ್ಕೊಂಡಿರಲಿಲ್ಲ, ಬರೀ ಕಬಾಬ್ ಮತ್ತು
ಮಟನ್ ಮಾತ್ರ. ಇನ್ನು ಫಿಶ್ ಚೆನ್ನಾಗಿಲ್ಲ ಅಂತೇಳಿ ವಾಪಸ್ ಕಳಿಸ್ಬಿಟ್ಟಿದ್ದು. ಮಟನ್ ಚೆನ್ನಾಗಿತ್ತು ಅಂತ ಅಪ್ಪು ಕೃಷ್ಣನ ತಿಂದರು. ಇನ್ನು ಕಬಾಬ್ ನಾವು ತಿಂದಿದ್ದು ಅಲ್ಲ. ಇನ್ನು ಇಲ್ಲಿ ಸ್ವಲ್ಪ ಬಿರಿಯಾನಿನ ಆರ್ಡರ್ ಮಾಡ್ಕೊಂಡಿದ್ದೀವಿ. ಹಾಗೆ ಅಪ್ಪು ಬಂದುಬಿಟ್ಟು ಇದು ಮಟನ್ ಕೀಮಾ ಬರುತ್ತಲ್ಲ ಅದನ್ನು ತೊಗೊಂಡಿದ್ರು. ಸ್ವಲ್ಪ ಕಬಾಬು ಹಾಗೆ ಫಿಶ್ ಫ್ರೈನ ಆರ್ಡರ್ ಮಾಡ್ಕೊಂಡಿದ್ದು. ಇನ್ನು ಊಟ ಮುಗಿಸ್ಕೊಂಡು ನಾವು ಕೂಡ ಹೊರಟು. ಇವತ್ತಿನ ದಿನ ನಮ್ಮದು ಈ ಥರ ಇತ್ತು. ಪಾಪ ತುಂಬ ಆಸೆಪಟ್ಟು ಕರ್ಕೊಂಡೋಗಿದ್ರು. ಅದರಲ್ಲಿ ಬೇಜಾರು ಮಾಡ್ಕೊಂಡು ಬರೋ ಥರ ಆಯಿತು ಅಷ್ಟೇ. ಒಂದೊಂದ್ಸಲ ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ.